ತಮಟೆ ಆ ಬಡಿಯುವನ್ನ ಎದೆಯನ್ನು ಹಗುರ ಮಾಡುತ್ತೆ. ಸಂಸ್ಕೃತಿ ಎಲ್ಲರಿಗೂ ಅರ್ಥವಾಗುವಂಥ ವಿಷಯವಲ್ಲ. ಸಂಸ್ಕೃತಿ ಎಲ್ಲರೂ ಪ್ರಸಾರ ಮಾಡುವಂಥ ಸರಕಲ್ಲ. ಎಷ್ಟು ದಶಾವತಾರಗಳು ಬಂದಿದ್ದಾವೆಯೋ, ಎಷ್ಟು ಯುಗಗಳು ಬಂದಿದೆಯೋ, ಎಲ್ಲ ಯುಗದಲ್ಲೂ ನಡೆದಂಥ ಸಂಘರ್ಷ ಇಷ್ಟನೇ. ಸಂಸ್ಕೃತಿ ಮತ್ತು ನಾಗರಿಕತೆಗಳ ನಡುವಿನ ಸಂಘರ್ಷವೇ ಒಳಿತು ಮತ್ತು ಕೆಡುಕುಗಳ ನಡುವಿನ ಸಂಘರ್ಷ. ಕೇವಲ ಕೆಲವರು ಮಾತ್ರ ಅರಿಸ್ಟಾಟಲ್, ಪ್ಲೇಟೋ, ಹೆರೋಡಟಸ್ ಕನ್ನಡ ಜನಪದವನ್ನು ಜಗತ್ತಿನ ಮೌಖಿಕ ಪರಂಪರೆಯಲ್ಲಿ, ಜಾನಪದ ಪರಂಪರೆಯಲ್ಲಿ ಅತಿ ಹೆಚ್ಚು ಮಹಾಕಾವ್ಯಗಳು ಮತ್ತು ಇತರೆ ಉಪಕಾವ್ಯಗಳನ್ನು, ಚಿಕ್ಕ ಪುಟ್ಟ ಕಾವ್ಯಗಳನ್ನು ಹೊಂದಿರತಕ್ಕಂಥ ಭಾಷೆ ಕನ್ನಡ ಭಾಷೆ. ಜಗತ್ತಿನ ದೊಡ್ಡ ಮಹಾಕಾವ್ಯಗಳ ಪೈಕಿ ಮಲೆಮಹದೇಶ್ವರ ಕಾವ್ಯನೂ ಕೂಡ ಒಂದಾಗಿದೆ. ಈ ಕೆಲವು ಸಾಂಸ್ಕೃತಿಕ ಕ್ರಿಮಿಗಳಿದ್ದಾವೆ. ಆ ಕ್ರಿಮಿಗಳು ಎಲ್ಲಾದರೂ ಒಂದು ಕಡೆ ನುಸುಳ್ಕೊಂಡು ಈ ಥರ ಸೃಷ್ಟಿ ಮಾಡ್ತವೆ. ಎಲ್ಲದರಲ್ಲೂ ಕಲಾವಿದರ ದುಡ್ಡು ತಿನ್ನೋರು, ದುಡ್ಡು ತಗೊಂಡು ಪ್ರಯೋಜನ ಮಾಡೋರು, ದುಡ್ಡು ತಗೊಂಡು ಅಮೇರಿಕಕ್ಕೆ ಕಳಿಸೋರು, ಅಂಥ ಕ್ರಿಮಿಗಳು ಇದ್ದಾವೆ. ಈ ಸರ್ಕಾರ ಕಳಿಸುತ್ತಲ್ಲ, ಆವಾಗಲೇ ಈ ಕ್ರಿಮಿಗಳು ಮಧ್ಯಪ್ರವೇಶ ಮಾಡೋದು. ಜನಪದಕ್ಕೆ, ಪ್ರತಿಯೊಂದು ಜನಪದಕ್ಕೆ ಒಂದು ರೂಪ, ವಿನ್ಯಾಸ, ವಸ್ತು, ಒಂದು ರಾಗ, ತಾಳ, ಒಂದು ಹಾವಭಾವ ಇದೆ. ಅದು ನಮ್ಮಪ್ಪನ ಮನೆ ಆಸ್ತಿ ಅಲ್ಲ, ಅಥವಾ ಇನ್ನೊಬ್ಬನ ಮನೆ ಆಸ್ತಿ ಅಲ್ಲ, ಅದು ಸಮಷ್ಟಿಯ ಆಸ್ತಿ. ಅದನ್ನು ಸಮಾಜ ತಲೆತಲಾಂತರಗಳಿಂದ, ಎಷ್ಟೋ ಶತಮಾನಗಳಿಂದ ಬೆಳೆಸ್ಕೊಂಡು ಉಳಿಸ್ಕೊಂಡು ಬಂದಿರತಕ್ಕಂಥದ್ದು. ಯಾರಾದರೂ ಹೇಳ್ಬೇಕಲ್ವಾ? ಎಲ್ಲವೇ ಸಾಂಸ್ಕೃತಿಕ ಕಾರ್ಯಕ್ರಮ, ಕುಣಿಯೋದು ಸಾಂಸ್ಕೃತಿಕ ಕಾರ್ಯಕ್ರಮ, ನಗಾರಿ ಬಡಿಯೋದು ಸಾಂಸ್ಕೃತಿಕ ಕಾರ್ಯಕ್ರಮ, ಡೋಳು ಬಡಿಯೋದು ಸಾಂಸ್ಕೃತಿಕ. ಏನು ಯಾಕಪ್ಪ ಹೇಳ್ಬೇಕಲ್ವಾ? ಚೋಮನ ದುಡಿ, ಶಿವರಾಮ್ ಕಾರಂತರ ಚೋಮನ ದುಡಿ ಕಾದಂಬರಿ ಓದಿದರೆ, ಚೋಮನ ದುಡಿ ಕಾದಂಬರಿಯಲ್ಲಿ ಒಂದು ತಮಟೆ ಎಂಥ ಸಾಂಸ್ಕೃತಿಕ ಸಂದೇಶವನ್ನು ಕೊಡುತ್ತೆ ಒಬ್ಬ ಮನುಷ್ಯನ ಮನಸ್ಸಿನ ಮೇಲೆ ಎನ್ನುವಂಥದ್ದು ಅರ್ಥವಾಗುತ್ತೆ. ತಮಟೆ ಆ ಬಡಿಯುವನ್ನ ಎದೆಯನ್ನು ಹಗುರ ಮಾಡುತ್ತೆ. ಹುಡುಗಾಟನ ತಮಟೆ ಬಡಿಯೋದು, ಅವನು ಅದರ ಶ್ರುತಿ, ಅದರ ಲಯ, ಅವೆಲ್ಲವೂ ಕೂಡ ಬಿಗಿಯಾಗಿಡಬೇಕು ಅಲ್ವಾ? ಅದು ವಾದ್ಯ ಸರಿ ಇದೆಯಾ, ಚರ್ಮ ಸರಿ ಇದೆಯಾ, ನಾನು ಯಾವ ತಾಳ ಗತ್ತನ್ನು ನುಡಿಸ್ತಾ ಇದ್ದೀನಿ ಅಲ್ವಾ? ತಾನು ಅನುಭವಿಸಿ ತನ್ನ ಎದೆಯ ಬಿಸಿಯನ್ನು ಸರಿ ಮಾಡಿಕೊಂಡು ತನ್ನ ಎದೆಗೆ ಆ ಸಂತೋಷವನ್ನು ತಂದುಕೊಂಡು ಅದ್ರ ಮೂಲಕ ಇನ್ನೊಬ್ಬರನ್ನು ಅವನು ಮನಸ್ಸನ್ನು ಮುದುಗೊಳಿಸ್ಬೇಕು. ಚೋಮ ಆ ದುಡಿಯನ್ನು ನುಡಿಸ್ತಾನೆ ಪ್ರತಿದಿನ ರಾತ್ರಿ. ದಣಿಯವರ ಮನೆಯಲ್ಲಿ ದುಡ್ಕೊಂಡು ಬಂದು ಅದನ್ನು ನುಡಿಸ್ತಾನೆ. ನುಡಿಸಿ ತನ್ನ ಮನಸ್ಸಿನ ಆವೇಗಗಳನ್ನ ಕಡಿಮೆ ಮಾಡ್ಕೊಳ್ತಾನೆ. ಕೇಳಿಸ್ತಾನೆ ಎಲ್ರಿಗೂ ಅವನ ಮನಸ್ಸಿನಲ್ಲಿರ್ತಕ್ಕಂಥ ನೋವನ್ನು. ಸಂಸ್ಕೃತಿ ಎನ್ನುವಂಥದ್ದು ಅದಕ್ಕೇ ನೋಡಿ, ಸಂಸ್ಕೃತಿ ಎನ್ನುವಂಥದ್ದು ಎಲ್ಲರೂ ಮಾತಾಡುವಂಥ ವಸ್ತುವಲ್ಲ. ಸಂಸ್ಕೃತಿ ಎಲ್ಲರಿಗೂ ಅರ್ಥವಾಗುವಂಥ ವಿಷಯವಲ್ಲ. ಸಂಸ್ಕೃತಿ ಎಲ್ಲರೂ ಪ್ರಸಾರ ಮಾಡುವಂಥ ಸರಕಲ್ಲ. ಯುಗಗಳಿಂದ ನೋಡಿ, ನಮ್ಮ ದೇಶದ ನಂಬಿಕೆ ಪ್ರಕಾರವಾಗಿ ಎಷ್ಟು ದಶಾವತಾರಗಳು ಬಂದಿದ್ದಾವೆಯೋ, ಎಷ್ಟು ಯುಗಗಳು ಬಂದಿದೆಯೋ, ಎಲ್ಲ ಯುಗದಲ್ಲೂ ನಡೆದಂಥ ಸಂಘರ್ಷ ಇಷ್ಟನೇ. ಸಂಸ್ಕೃತಿ ಮತ್ತು ನಾಗರಿಕತೆಗಳ ನಡುವಿನ ಸಂಘರ್ಷವೇ ಕೃತಯುಗ, ತ್ರೇತಾಯುಗ, ದ್ವಾಪರ ಯುಗ, ಕಲಿಯುಗ. ಎಲ್ಲ ಅವತಾರಗಳಲ್ಲೂ ಕೂಡ ಆ ಸಂಘರ್ಷನೇ. ಒಳಿತು ಮತ್ತು ಕೆಡುಕುಗಳ ನಡುವಿನ ಸಂಘರ್ಷ ಅಲ್ವಾ? ಎಲ್ಲ ನಮ್ಮದೇ ಅಂಥೇಳಿ ಒಂದು, ಇಲ್ಲ ಎಲ್ಲ ನಿಂದಲ್ಲಪ್ಪ, ಎಲ್ಲ ಸಮಾಜದ್ದು ಅಂಥೇಳಿ ಒಂದು. ಮಾತಾಡಿದಷ್ಟು ಸರಳ ಅಲ್ಲ ಸಂಸ್ಕೃತಿ ಅನ್ನುವಂಥದ್ದು. ಅದಕ್ಕೆ ಇತಿಹಾಸದ ಪುಟದಲ್ಲಿ ಕೇವಲ ಬೆರಳೆಣಿಕೆಯಷ್ಟು ಜನ ಮಾತ್ರ ಉಳ್ಕೊಂಡಿದ್ದಾರೆ. ಎಷ್ಟು ಸಾವಿರ ಕೋಟಿ ಜನ ಹುಟ್ಟಿದಾರಲ್ವ, ಅವರೆಲ್ಲ ಮಂಗಮಾಯ ಆಗಿದ್ದಾರೆ. ಕೇವಲ ಕೆಲವರು ಮಾತ್ರ ಅರಿಸ್ಟಾಟಲ್, ಪ್ಲೇಟೋ, ಹೆರೋಡಟಸ್ ಅಲ್ವಾ, ನಮ್ಮಲ್ಲಿ ಆರ್ಯಭಟ ಅಲ್ವಾ, ಹಾಗೆ. ಈ ಸಂಸ್ಕೃತಿಯ ಪರಿಚಾರಿಕೆಯನ್ನು ವಿದೇಶಗಳ ಮಟ್ಟಕ್ಕೂ ಕೊಂಡೊಯ್ದ ಕೀರ್ತಿಗೆ ತಾವು ಪಾತ್ರರಾಗಿದ್ದೀರಿ. ಅದು ಹೇಗೆ ತಮಗೆ ಒದಗಿ ಬಂತು, ತಮಗೆ ಒದಗಿ ಬಂತು ಅಂತ ನೋಡಿ. ನಂದು ಮುಖ್ಯವಾಗಿ ಕನ್ನಡ ಜಾನಪದದ ವಸ್ತು ವಿಷಯಗಳನ್ನು ಪ್ರಸಾರ ಮಾಡಬೇಕು ಅನ್ನುವಂಥದ್ದು ನನ್ನ ಮೊದಲನೇ ಆದ್ಯತೆ. ಯಾಕೆ ಅಂತ ಹೇಳಿದರೆ, ಜಗತ್ತಿನ ಮೌಖಿಕ ಪರಂಪರೆಯಲ್ಲಿ, ಜಾನಪದ ಪರಂಪರೆಯಲ್ಲಿ ಅತಿ ಹೆಚ್ಚು ಮಹಾಕಾವ್ಯಗಳು ಮತ್ತು ಇತರೆ ಉಪಕಾವ್ಯಗಳನ್ನು, ಚಿಕ್ಕ ಪುಟ್ಟ ಕಾವ್ಯಗಳನ್ನು ಹೊಂದಿರತಕ್ಕಂಥ ಭಾಷೆ ಕನ್ನಡ ಭಾಷೆ. ಮಲೆಮಹದೇಶ್ವರ ಕಾವ್ಯ, ದೊಡ್ಡವರ ಕಾವ್ಯ, ಚಾಮುಂಡೇಶ್ವರಿ
ನಂಜುಂಡೇಶ್ವರ ಕಾವ್ಯ, ಮೈಲಾರಲಿಂಗನ ಕಾವ್ಯ, ಜುಂಜಪ್ಪನ ಕಾವ್ಯ, ಸವದತ್ತಿ ಯಲ್ಲಮ್ಮನ ಕಾವ್ಯಗಳು, ಹೀಗೆ ಎತ್ತಯ್ಯನ ಪುರಾಣ, ಚಿತ್ತಯ್ಯನ ಪುರಾಣ, ಹೀಗೆ ಜಗತ್ತಿನ ದೊಡ್ಡ ಮಹಾಕಾವ್ಯಗಳ ಪೈಕಿ ಮಲೆ ಮಹದೇಶ್ವರ ಕಾವ್ಯನೂ ಕೂಡ ಒಂದಾಗಿದೆ. ನಾವು ಅದನ್ನು ಬೇರೆ ಕಡೆ, ಬೇರೆ ರಾಜ್ಯಕ್ಕೆ ಹೋದಾಗ, ಬೇರೆ ದೇಶಗಳಿಗೆ ಹೋದಾಗ ನಾನು ಆರಂಭಕ್ಕೆ ಇದನ್ನೆಲ್ಲ ಹೇಳ್ತೀನಿ. ಸೊ ನಾವು ಯಾವುದೇ ದೇಶಕ್ಕೆ ಅಥವಾ ಇತರ ರಾಜ್ಯಗಳಿಗೆ ಹೋದರೆ ಕನ್ನಡ ಮೌಖಿಕ ಪರಂಪರೆ, ಕನ್ನಡ ಜಾನಪದ ಪರಂಪರೆ ಮತ್ತು ಅದರಲ್ಲಿ ಬರ್ತಕ್ಕಂಥ ಮಹಾಕಾವ್ಯಗಳ ಬಗ್ಗೆ ನಾವು ಒಂದು ವಿವರಣೆ ಕೊಡ್ತೀವಿ. ಆವಾಗ ಜನಗಳಿಗೆ ಯಾವುದಾ ಕನ್ನಡ ಮೌಖಿಕ ಪರಂಪರೆಯಲ್ಲಿ ಇಷ್ಟು ದೊಡ್ಡ ಕಾವ್ಯಗಳಿದೆಯಾ ಎನ್ನುವಂಥದ್ದು ಹೆಗ್ಗಳಿಕೆ ವಿಷಯ ಆಗ್ತದೆ. ಅದೇ ಈ ವಿದೇಶಗಳಲ್ಲಿ ಅಂದರೆ ಸಾಂಸ್ಕೃತಿಕವಾಗಿ ಅತ್ಯಂತ ಪ್ರಸಿದ್ಧ ಪಡೆದಿರ್ತಕ್ಕಂಥ ಅಕ್ಕ ನಾವಿಕ ಅಥವಾ ಆಸ್ಟ್ರೇಲಿಯಾ ಬೇರೆ ಬೇರೆ ದೇಶಗಳಲ್ಲಿ ನಡೀತಕ್ಕಂಥ ಕನ್ನಡ ಹಬ್ಬಗಳಲ್ಲಿ ತಾವು ಕೂಡ ಹಲವಾರು ಬಾರಿ ಭಾಗವಹಿಸಿದ್ದೀರಿ, ಒಂದು ತಂಡವನ್ನು ಮುನ್ನಡೆಸಿದ್ದೀರಿ ಅಂತ, ಅದರ ಅನುಭವಗಳನ್ನ ಹಂಚ್ಕೋಬೋದು? ನಾನು 1998ನೇ ಇಸ್ವಿಯಿಂದ ಯುರೋಪ್ ದೇಶಗಳಿಗೆ, ಇಂಗ್ಲೆಂಡ್, ಅಮೇರಿಕಾ, ಇಲ್ಲಿಗೆ ಬೇರೆ ಬೇರೆ ವಿಶ್ವ ಸಮ್ಮೇಳನಗಳು ಕೆಲವು ಅಂದರೆ ಇತಿಹಾಸ ಮತ್ತು ಸಾಹಿತ್ಯಕ್ಕೆ ಸಂಬಂಧಪಟ್ಟ ಸಮ್ಮೇಳನಗಳಲ್ಲಿ ಭಾಗವಹಿಸ್ಲಿಕ್ಕೆ ಅವಕಾಶ ಇತ್ತು. ಆವಾಗ ನಾನು ಅಲ್ಲಿ ಅವಕಾಶ ಸಿಕ್ಕಾಗ ನಾನೊಬ್ಬನೇ ಬಿಡಿಯಾಗಿ ಹಾಡ್ತಾಯಿದ್ದೆ. ಆನಂತರ ನನಗೆ ಅಮೇರಿಕಾ ಅಕ್ಕ ಸಂಸ್ಥೆಯವರು ನಡೆಸ್ತಕ್ಕಂಥ ವಿಶ್ವ ಕನ್ನಡ ಸಮ್ಮೇಳನ ಇದೆಯಲ್ಲ, ಅದರಲ್ಲಿ ಭಾಗವಹಿಸ್ಲಿಕ್ಕೆ ಅವಕಾಶ ಸಿಕ್ತು. ಅಲ್ಲಿ ಅದೇ ಸಂಘಟಕರು ಕರೆದ್ರು ನನಗೆ. ಆ ವರ್ಷ ನಾನು, ನನ್ನ ಮಗಳು ಸ್ಪಂದನ, ಆಮೇಲೆ ವೈಕೆ ಮುದ್ದುಕೃಷ್ಣ ಅವರು, ಕಿಕ್ಕೇರಿ ಕೃಷ್ಣಮೂರ್ತಿ ಅವರೆಲ್ಲ ಒಂದು ಟೀಮ್ ಮಾಡಿಕೊಂಡು ಹೋಗಿದ್ವಿ. ನಮ್ಮದು ಜನಪದ, ಅವ್ರದ್ದು ಇತ್ತು. ಅಲ್ಲ, ಇವರು ಬಂದಿದ್ದರು, ಸವಿತಕ್ಕ, ಆಮೇಲೆ ಸಬ್ನಳ್ಳಿ ರಾಜು ಅವರೆಲ್ಲ. ಆ ಬಾರಿ ಬೆಂಗಳೂರಿನಲ್ಲಿ ಕಪ್ಪಣ್ಣವರು, ಶ್ರೀನಿವಾಸ್ ಜಿ ಕಪ್ಪಣ್ಣವರು ಅಕ್ಕ ಸಮ್ಮೇಳನಕ್ಕೆ ಸ್ಥಳೀಯ ಕಲಾವಿದರುಗಳನ್ನು ಪ್ರಾಯೋಜನೆ ಮಾಡ್ತಕ್ಕಂಥ, ಉಸ್ತುವಾರಿ ಮಾಡ್ತಕ್ಕಂಥ ಜವಾಬ್ದಾರಿ ಹೊತ್ಕೊಂಡಿದ್ದರು. ಅಕ್ಕ ಸಮ್ಮೇಳನಕ್ಕೆ ನಾವು 2018ರಲ್ಲಿ ಹೋದಂಥ ಸಂದರ್ಭದಲ್ಲಿ ನಾನು, ನನ್ನ ಮಗಳು ಸ್ಪಂದನ, ಸವಿತಾ ಗಣೇಶ್ ಪ್ರಸಾದ್ ಮತ್ತು ಸಬ್ನಳ್ಳಿ ರಾಜು ಇವರು ಜನಪದಕ್ಕೆ ಅಂಥೇಳಿ ಆಯ್ಕೆ ಆಗಿದ್ದರು. ವೈಕೆ ಮುದ್ದುಕೃಷ್ಣ ಅವರು ಮತ್ತು ಕಿಕ್ಕೇರಿ ಕೃಷ್ಣಮೂರ್ತಿ ಮತ್ತು ಇಬ್ಬರು ಮ್ಯೂಸಿಷಿಯನ್ಸ್ ಅವರು ಬಂದಿದ್ದರು. ಅಲ್ಲಿ ಸಮ್ಮೇಳನದಲ್ಲಿ ಜನಪದ ಸಂಗೀತಕ್ಕೆ ನಮ್ಮ ಪ್ರತ್ಯೇಕ ಇತ್ತು, ಅವರು ಸುಗಮ ಸಂಗೀತಕ್ಕೆ ಪ್ರತ್ಯೇಕ ಇತ್ತು. ಅವರೇ ಆಹ್ವಾನ ಮಾಡಿದರು ನಮಗೆ ಅಲ್ಲಿಂದ. ಅಂದರೆ ಶ್ರೀನಿವಾಸ್ ಜಿ ಕಪ್ಪಣ್ಣ ಅವರು ಇಲ್ಲಿ ಸ್ಥಳೀಯವಾಗಿ ಅದನ್ನು ಸಂಯೋಜನೆ ಮಾಡಿ ಕೊಟ್ಟಿದ್ದರು. ಆಮೇಲೆ ಅದಾದಮೇಲೆ ನಾನು, ನನ್ನ ಮಗಳು ವೈಕೆ ಮುದ್ದುಕೃಷ್ಣ ಮತ್ತು ಕಿಕ್ಕೇರಿ ಕೃಷ್ಣಮೂರ್ತಿ ಕೆಲವು ರಾಜ್ಯಗಳಲ್ಲಿ ಸುತ್ತಾಡಿ ಅನೇಕ ಕಡೆ ಕಾರ್ಯಕ್ರಮ ಕೊಟ್ಟವು. ಅದರಲ್ಲಿ ನಮ್ಮ ಸುತ್ತೂರು JSS ಮಹಾಸಂಸ್ಥಾನ ಇದೆಯಲ್ಲ, ಅಲ್ಲಿ JSS ಸ್ಪಿರಿಚುವಲ್ ಮಿಷನ್ ಅಂತ ಇದೆ ಅಲ್ಲ, ಅಲ್ಲೊಂದು ಸಂಸ್ಥೆ ಇದೆ JSSದು. ಅಲ್ಲಿ ಕೂಡ ನಮ್ಮ ಕಾರ್ಯಕ್ರಮ ನಡೆಸ್ಕೊಡ್ಲಿಕ್ಕೆ ಸ್ವಾಮೀಜಿಯವರು ಅವಕಾಶ ಮಾಡಿಕೊಟ್ಟಿದ್ರು. ಅದಾದಮೇಲೆ ವಿಶ್ವ ಒಕ್ಕಲಿಗರ ಸಮ್ಮೇಳನ ಅಂತ ಕ್ಯಾಲಿಫೋರ್ನಿಯಾದಲ್ಲಿ ನಡೀತು. ಅಲ್ಲಿ ಜರ್ನಿ ಥ್ರೂ ದಿ ಏಜಸ್ ಆಫ್ ಕರ್ನಾಟಕ ಫೋಕ್ ಟ್ರೆಡಿಷನ್ ಅಂಥೇಳಿ ಒಂದು ಕಾರ್ಯಕ್ರಮ ಮಾಡಿದರು. ಅದರಲ್ಲಿ ನಾನು ಮತ್ತು ಇನ್ನೊಬ್ಬರು ಗಾಯಕಿ ರಶ್ಮಿ ಚಿಕ್ಕಮಂಗ್ಳೂರು ಅಂತ ಇದ್ದಾರೆ ಅವರು, ಆನಂತರ ಅಮೇರಿಕದಿಂದ ಇಬ್ಬರನ್ನ ಕಲಾವಿದರುಗಳನ್ನು ಆಯ್ಕೆ ಮಾಡ್ಕೊಂಡಿದ್ವಿ. ಸೌಮ್ಯ ಚಿಕ್ಕಮಂಗ್ಳೂರು ಅಂತ, ಇನ್ನೊಬ್ಬರು ಮಾದೇಶ್ ಬಸವರಾಜ್ ಅಂತ. ನಾವು 4 ಜನ ಸೇರಿ ಅಲ್ಲಿ ಕಾರ್ಯಕ್ರಮ ಕೊಟ್ವಿ. ಆನಂತರ ಫ್ಲಾರಿಡಾದಲ್ಲಿ ಈ ವರ್ಷ ನಾವಿಕ ವಿಶ್ವ ಕನ್ನಡ ಸಮ್ಮೇಳನ ನಡೀತು. ಈ ಬಾರಿ ಏನು ಮಾಡಿದ್ವಿ, ನಾವು ಅಮೇರಿಕಾದಲ್ಲೇ 3 ಜನಕ್ಕೆ ತರಬೇತಿ ಕೊಟ್ಟಿವಿ ನಾವು ಇಲ್ಲಿಂದನೇ. ಸೌಮ್ಯ ಚಿಕ್ಕಮಂಗ್ಳೂರು ಅಂತ, ರಘು ಆಲೂರು ಅಂತ ಹೇಳಿ ಒಬ್ಬರು, ಪ್ರಜ್ಞಾ ಅಂತ ಒಬ್ಬರು, ಅವರಿಗೆ ತರಬೇತಿ ಕೊಟ್ಟು ಅವ್ರಿಗೆ ಡ್ಯಾನ್ಸು ಕೂಡ ಹೇಳ್ಕೊಟ್ಟು
ಅವರನ್ನು ಅವ್ರದ್ದೊಂದು ತಂಡ ಮಾಡಿಕೊಂಡು ಕಾರ್ಯಕ್ರಮ ಮಾಡಿದ್ವಿ. ಇಲ್ಲಿ ನಾವು ಆಮೇಲೆ 2024ರಲ್ಲಿ ಅಕ್ಕ ಸಮ್ಮೇಳನ ಅಲ್ಲಿಗೂ ಕೂಡ ಹೋಗಿದ್ವಿ. ಅಲ್ಲಿ 2 ಕಾರ್ಯಕ್ರಮ ಕೊಟ್ಟಿದ್ದರು ನಮಗೆ. ನಾವು ಕಾರ್ಯಕ್ರಮವನ್ನು ಕಂದಾಯದ ಮೆರವಣಿಗೆ ಮತ್ತು ಅದರ ಮಂಟಸ್ವಾಮಿಗಳ ಕಲಿಯೊಂದಿಗೆ ಪ್ರಾರಂಭ ಮಾಡ್ತಾಯಿದ್ವಿ. ಅದನ್ನು ಅವರಿಗೆ ಹೇಳಿಕೊಟ್ಟು ಕಲಿಸಿ ಮಾಡ್ತಾಯಿದ್ವಿ. ಸೊ ಹಾಗೆ ಕಾರ್ಯಕ್ರಮಗಳು ಚೆನ್ನಾಗಿ ನೋಡ್ಕೊಳ್ತಾರೆ ಅಲ್ಲಿ. ನಮ್ಮಲ್ಲಿ ಏನು ಸಮ್ಮೇಳನಗಳು ನಡೀತದಲ್ಲ ಅದಕ್ಕಿಂತ ಅಚ್ಚುಕಟ್ಟಾಗಿ ಅವ್ರು ಮಾಡ್ತಾರಲ್ಲಿ. ಇಲ್ಲಿ ಲಕ್ಷಾಂತರ ಜನ ಸೇರ್ತಾರೆ ಅನ್ನೋದು ಬೇರೆ ವಿಷಯ. ಅಲ್ಲಿ 5,000 ಜನ 6,000 ಜನ, ಅಮೇರಿಕಕ್ಕೆ ದೊಡ್ಡ ಸಂಖ್ಯೆ. ಅದು ಭಾಳ ಸೊಗಸಾಗಿ ಮಾಡ್ತಾರೆ, ಅದರಲ್ಲೇನು ಎರಡನೇ ಮಾತಿಲ್ಲ. ಭಾಳ ಚೆನ್ನಾಗಿ ಮಾಡ್ತಾರೆ. ವಿದೇಶನೇ, ನಮ್ಮ ದೇಶನೇ. ನಾನು ಮೊದಲನೇ ಸಾರಿ 1998ರಲ್ಲಿ ಝಕ್ ರಿಪಬ್ಲಿಕ್ಕಿಗೆ ಹೋಗಿದ್ದೆ. ಪ್ರಾಗ್ ನಗರ ಅಂತ. ಆ ವರ್ಷನೇ ಸ್ವಿಟ್ಜರ್ಲೆಂಡ್ಗೆ ಹೋಗಿದ್ದೆ ನಾನು. ಅಲ್ಲಿಗೆ ಹೋದ ನನ್ನ ಮನಸ್ಸಿಗೊಂದು ಬಂತು, ನಾವು ಇಷ್ಟೊಂದು ದೇವ್ರುಗಳನ್ನ ಪೂಜೆ ಮಾಡ್ತೀವಿ, 84 ಕೋಟಿ ದೇವ್ರನ್ನ ಪೂಜೆ ಮಾಡ್ತೀವಿ, ನಮ್ಮನ್ನು ಯಾಕೆ ದೇವರು ಹಂಗಿಟ್ಟಿದ್ದಾನೆ, ಇವ್ರನ್ನ ಯಾಕೆ ಹಿಂಗಿಟ್ಟಿದ್ದಾನೆ ಅಂತ ಯೋಚನೆ ಮಾಡ್ತು. ಆಮೇಲೆ ನಾವು ತುಂಬ ಓದ್ಕೊಂಡಿದ್ವಿ, ವೆಸ್ಟ್ ಈಸ್ ವೆಸ್ಟ್, ಈಸ್ಟ್ ಈಸ್ ಈಸ್ಟ್ ಅಂತ, ಪೂರ್ವನೇ ಪಶ್ಚಿಮನೇ ಅಂತೇಳಿ. ಅವ್ರ ಜೊತೆ ನಾವು ಭೌತಿಕವಾಗಿ ಕಂಪೇರ್ ಮಾಡ್ಕೊಳ್ಳಿಕ್ಕಾಗೋದಿಲ್ಲ. ಭೌತಿಕವಾಗಿ ಅವರು ಅನೇಕ 100 ವರ್ಷಗಳಷ್ಟು ಮುಂದಿದ್ದಾರೆ. ಬೌದ್ಧಿಕವಾಗಿ ನಾವು ಕಂಪೇರ್ ಮಾಡ್ಕೋಬೋದು. ಬೌದ್ಧಿಕವಾಗಿ ನಮಗೂ ಅವ್ರಿಗೂ ಅನೇಕ ರೀತಿಯಾದಂಥ ಸಮಾನತೆ ಇರ್ಬೋದು ಅಥವಾ ಮೇಲ್ಗೇನೂ ಇರ್ಬೋದು. ಅದು ಹೇಳಬಾರ್ದು, ಆದರೂ ಹೇಳ್ತೀನಿ ನೋಡ್ರಿ. ಅಕ್ಕ ಸಮ್ಮೇಳನಕ್ಕೆ ನಾವು ಹೋಗಿದ್ವಿ. ಆಗ ಅಕ್ಕ ಸಮ್ಮೇಳನದಲ್ಲಿ ಒಂದು ಚರ್ಚೆ ಏನಾಗಿತ್ತು ಅಂತ ಹೇಳಿದ್ರೆ, ಸರ್ಕಾರದಿಂದ 14 ಜನ ಕಲಾವಿದರುಗಳನ್ನು ಸರ್ಕಾರ ಪ್ರಾಯೋಜನೆ ಮಾಡಿತ್ತು. ನಮ್ಮ ಸನ್ಮಾನ್ಯ ಸಮಾಜ ಕಲ್ಯಾಣ ಸಚಿವರು ನಮಗೆ ತುಂಬ ಹತ್ತಿರದವರಾಗಿರೋದ್ರಿಂದ, ನಮಗೆ ಗೊತ್ತಿರೋದ್ರಿಂದ ಅವ್ರಿಗೆ ನಾವು ಮತ್ತು ಕನ್ನಡ ಸಂಸ್ಕೃತಿ ಇಲಾಖೆಯಲ್ಲಿ ಕಾರ್ಯದರ್ಶಿ ಆಗಿದ್ದಂಥವರು, ಸಮಾಜ ಕಲ್ಯಾಣ ಇಲಾಖೆಯಲ್ಲಿ ಕಾರ್ಯದರ್ಶಿಗಳಾಗಿದ್ದಂಥ ಅಧಿಕಾರಿಗಳು ನನಗೆ ವೈಯಕ್ತಿಕವಾಗಿ ಗೊತ್ತಿದ್ದರಿಂದ ಕೊನೆ ಗಳಿಗೆಯಲ್ಲಿ ಅದು ಬಿದ್ದೋಗಿದ್ದ ಪ್ರಸ್ತಾವನೆಯನ್ನು ಎಬ್ಬಿಸಿ 14 ಜನ ಕಲಾವಿದರುಗಳನ್ನು ಕರೆದುಕೊಂಡು ಹೋಗಿದ್ವಿ. ಅವರು 5 ಕಾರ್ಯಕ್ರಮ ಕೊಟ್ಟಿದ್ದರು. 3 ಸರ್ಕಾರದಿಂದ ಬಂದವ್ರಿಗೆ, ನನ್ನ ತಂಡಕ್ಕೆ ಅಂತೇಳಿ 2 ಕಾರ್ಯಕ್ರಮ ಕೊಟ್ಟಿದ್ದರು. ಅಲ್ಲಿ ಮೊದಲನೇ ದಿನ ಕಾರ್ಯಕ್ರಮ ಒಂದು ಅರ್ಧ ಮುಕ್ಕಾಲು ಗಂಟೆ ಲೇಟ್ ಆಯಿತು ಪ್ರಾರಂಭ ಆಗಿದ್ದು. ಅದೇನಾಯಿತು, ಅವ್ರ ಸಂಘಟಕರದು ತಪ್ಪಿತ್ತು, ಇಲ್ಲ ಅಂತಲ್ಲ. ನಮ್ಮ ಕಾರ್ಯಕ್ರಮ ಏನಿತ್ತು 2 ಕಾರ್ಯಕ್ರಮ ಆದಮೇಲೆ ಘೋಷಣೆ ಮಾಡಿದರು. ಅಷ್ಟಕ್ಕೆ ನಮ್ಮ ಸಂಘಟಕರೊಬ್ಬರು, ಅಂದರೆ ನಮ್ಮ ಜೊತೆ ಬಂದಿದ್ದಂಥ ಸಂಘಟಕರು ವೇದಿಕೆ ಮೇಲೆ ಹೋಗಿ, ನಮ್ಗೆ ಅಪಮಾನ ಆಗಿದೆ, ಕಾರ್ಯಕ್ರಮ 2 ಕಾರ್ಯಕ್ರಮ ಆದಮೇಲೆ ಅನೌನ್ಸ್ ಮಾಡಿದ್ದಾರೆ, ನಾವು ಮಾಡೋದಿಲ್ಲ ಅಂತ ಅನೌನ್ಸ್ ಮಾಡಿದರು. ಆಮೇಲೆ ಅವರು ನನ್ನ ಹತ್ರ ಓಡಿ ಬಂದು, ಸರ್ ಹೇಳಿ ಇದು ಯಾಕೆ, ಏನು ಒಂದು ಅರ್ಧ ಗಂಟೆ ಲೇಟ್ ಆದ ತಕ್ಷಣ ಏನಾಯಿತು? ನಾನು ಹೇಳಿದೆ, ಆಯ್ತು ಬಿಡಿ, ಏನು ಅಷ್ಟು ದೂರದಿಂದ ಬಂದಿದ್ದೀವಿ, ಒಂದು ಅರ್ಧ ಗಂಟೆ ಹೆಚ್ಚು ಕಡಿಮೆ ಆದೇನಂತ ಕಾರ್ಯಕ್ರಮ ಮಾಡ್ಕೊಳ್ಳೋಣ ಅಂತ. ಎಲ್ಲ ಕಲಾವಿದರುಗಳು ತಯಾರಿದ್ದರು. ಆದರೆ ಇವರು ಘೋಷಣೆ ಮಾಡಿಬಿಟ್ಟಿದ್ರು. ಎಲ್ಲ ಕಲಾವಿದರು ನನ್ನ ಹತ್ರ ಬಂದು, ಸರಿ ಏನು ಸರಿ ಸಣ್ಣ ಪುಟ್ಟದಕ್ಕೆಲ್ಲ ಹಿಂಗೆ ಮಾಡಿಬಿಟ್ರೆ. ಅವರು ಸಮ್ಮೇಳನದ ಅಕ್ಕ ಅಧ್ಯಕ್ಷರು ಮತ್ತು ಕಾರ್ಯದರ್ಶಿ ಅವರೆಲ್ಲ, ಏನು ಸರ್ ಇದು ಮೊದಲನೇ ದಿನವೇ ಈ ಥರ ಭಾಳ ನೊಂದ್ಕೊಂಡ್ರು, ಹೇಳಿ ಸರ್ ಅಂತ. ಮತ್ತು ಅವ್ರು ಭಾಳ ಮನವಿ ಮಾಡ್ಕೊಂಡ್ರು ಮಾಡಿ ಅಂತ. ಇವ್ರು ಮಾಡೋದಿಲ್ಲ ಅಂತ ಕಲಾವಿದರು ಕರ್ಕೊಂಡು ಹೊರಟೋದ್ರು. ನನಗೂ ಮನಸ್ಸಿಗೆ ಭಾಳ ಬೇಜಾರಾಯಿತು. ಏನಪ್ಪ, ಸರ್ಕಾರ ಅಲ್ಲಿಂದ ಇಲ್ಲಿ ಕಳಿಸಿದೆ, ಹಿಂಗೆ ಅನೌನ್ಸ್ ಮಾಡ್ಕೊಂಡು ಕರ್ಕೊಂಡು ಹೋಗ್ತಾರಲ್ಲ ಅಂತ ಹೇಳಿ. ಆಮೇಲೆ ಮರುದಿನ ಕಾರ್ಯಕ್ರಮ ಇತ್ತು ಬೆಳಗ್ಗೆ. ಆಯಿತು, ಮಾಡಿದ್ವಿ ಬೆಳಗ್ಗೆ. ಸಾಯಂಕಾಲ ಒಂದು ಕಾರ್ಯಕ್ರಮ ಇತ್ತು. ಸಾಯಂಕಾಲ ಕಾರ್ಯಕ್ರಮಕ್ಕೆ ವಾದ್ಯ ನುಡಿಸೋರು ಬರಲೇ ಇಲ್ಲ, ನಾಪತ್ತೆ ಆಗ್ಬಿಟ್ರು. ಅದು ನನ್ನ ಹೆಸರಲ್ಲಿತ್ತು ಕಾರ್ಯಕ್ರಮ. ಆಮೇಲೆ ಏನು ಮಾಡೋದು ಅಂತ ನಾವು ಭಾಳ ರಿಕ್ವೆಸ್ಟ್ ಮಾಡಿದ್ವಿ, ಎಲ್ಲ ಬರಲೇ ಇಲ್ಲ ಅವರು. ಆಮೇಲೆ ನಾನು ನಗಾರಿ ಮಂಜು ಅಂತ ಮೈಸೂರಿಂದ ಬಂದರು, ಆ ನಗಾರಿ ಅವ್ರನ್ನ ಕಟ್ಕೊಂಡು, ಎಲ್ಲ ಗಾಯಕರುಗಳನ್ನ ಕಟ್ಕೊಂಡು, ಅದು ಜಾನಪದವೇ ಸತ್ಯ ಜಾನಪದವೇ ನಿತ್ಯ ಅಂತ ಇತ್ತು ಕಾರ್ಯಕ್ರಮ ಟೈಟ್ಲು. ಆಮೇಲೆ ನಾನು ಅವ್ರಿಗೆ ಹೇಳಿ, ನೋಡಿ ಹಿಂದೆ
ಯಾವ ಮೈಕು ಇರಲಿಲ್ಲ, ಯಾವ ವಾದ್ಯಗಳಿರಲಿಲ್ಲ. ಇಲ್ಲ ತಮಟೆ ಮೇಲೆ, ಕರಡಿ ಮಜಲ ಮೇಲೆ, ನಗಾರಿ ಮೇಲೆ ನಾವು ಹಾಡ್ತಾ ಇದ್ದದ್ದು ನಮ್ಮ ಪೂರ್ವಿಕರು. ಅದರದ್ದು ಒಂದು ನಿಮಗೆ ಈಗ ನೆನಪಿಗಾಗಿ ಅದೇ ಸತ್ಯ ಅದೇ ನಿತ್ಯ ಅಂಥೇಳಿ ಅಳಿಸ್ಲಿಕ್ಕೆ ಆಗದಂಥ ಸತ್ಯಗಳಿವು ಅಂಥೇಳಿ ಮಾಡ್ತಾಯಿದ್ದೀವಿ ಅಂಥೇಳಿ ಅದ್ರ ಮೇಲೆ ಹಾಡಿದ್ವಿ. ಒಂದು 2.5 ಗಂಟೆ ಹಾಡಿದ್ವಿ. ಅದಕ್ಕೂ ನೃತ್ಯ ಮಾಡಿದರು ಮತ್ತು ಹಣನೂ ಕೊಟ್ಟರು ಪ್ರೇಕ್ಷಕರುಗಳೆಲ್ಲ. ಅದೊಂದೇ ಕಾರ್ಯಕ್ರಮಕ್ಕೆ ಹಣ ಕೊಟ್ಟಿದ್ದು, ಬೇರೆ ಕಾರ್ಯಕ್ರಮಕ್ಕೆ ಹಣನೇ ಕೊಡಲಿಲ್ಲ ಯಾರು. ಈ ರೀತಿ ಸಾಂಸ್ಕೃತಿಕ ಧೋರಣೆಗಳು ಯಾಕೆ ಅಂತ ಕಲಾವಿದರಿಗೆ ಅದಾಯ್ತು, ಇನ್ನೂ ಕೇಳಿ. ಅದಾಯಿತು. ಮರುದಿನ ಅವರು ಅಕ್ಕ ಕಾರ್ಯದರ್ಶಿ ಮಾದೇಶ್ ಬಸವರಾಜ್ ಅಂತ, ಅವರು ಮಾದಪ್ಪನ ಭಕ್ತರು ಅವರು ಹೇಳಿದ್ರು, ಸರ್ ಕಂದಾಯ ತರಬೇಕು, ಕಂದಾಯದ ಪ್ರೊಸೆಷನ್ ಮಾಡಬೇಕು, ನಾವೆಲ್ಲ ಮೆರವಣಿಗೆಯಲ್ಲಿ ಬರಬೇಕು, ಕುಣಿಬೇಕು ಸರ್ ನಾವು ಅಂಥೇಳಿ. ನಾನು ಕಷ್ಟಪಟ್ಟು ಇಲ್ಲಿಂದ ಕಂದಾಯ, ಹೊಂಬಾಳೆ ಅವೆಲ್ಲ ತೊಗೊಂಡೋಗಿದ್ದೀನಿ. ಬೆಳಗ್ಗೆ 9 ಗಂಟೆಗೆ ನಮ್ಮದು ಕಾರ್ಯಕ್ರಮ. ಎಲ್ಲ ಮಾತಾಡ್ಕೊಂಡಿದ್ವಿ ಹೋಗೋಣ ಅಂಥೇಳಿ. 5 ಗಂಟೆಗೆ ಎದ್ದು ಎಲ್ಲ ರೆಡಿಯಾಗಿ ಎಲ್ರಿಗೂ ಬೇರೆಯವ್ರಿಗೆಲ್ಲ ಎಬ್ಬಿಸಿ ಬೇಗ ಹೋಗೋಣ ಅಂಥೇಳಿ 7 ಗಂಟೆಗೆ ಕರೆದ್ರೆ, ಇಲ್ಲ ಯಾರೂ ಬರೋದಿಲ್ಲ ಅಂದರು. ಇಲ್ಲ ನೀವು ಸಾಯಂಕಾಲ ಮಾಡ್ಕೊಳ್ಳಿ, ನಾವು ಬೆಳಗ್ಗೆ ನಾವು ಮಾಡ್ಕೊಳ್ತೀವಿ ಕಾರ್ಯಕ್ರಮ ಮತ್ತೆ ಅಂಥೇಳಿ ಅದು ಏನೇನೋ ಅಲ್ಲಿ ಒಂದು ಗೆರೆ ಹೇಳ್ಕೊಂಡ್ರು. ಆಮೇಲಿಂದ ನಾನು ತುಂಬ ಹೇಳಿದೆ, ಹಿಂಗೆ ಮಾಡಬೇಡಿ, ಅನೌನ್ಸ್ ಮಾಡಿದ್ದಾರೆ, ಅದು ಸಮ್ಮೇಳನ ಅವ್ರದ್ದು ಪಬ್ಲಿಷ್ ಮಾಡಿದ್ದಾರೆ, ಪಬ್ಲಿಷ್ ಮಾಡೋ ಕಾರ್ಯಕ್ರಮಕ್ಕೆ ನಾವು ಈ ಥರ ಮಾಡೋದು ಸರಿ ಇಲ್ಲ ಹಾಗೆ ಅಂಥೇಳಿ. ಆಮೇಲಿಂದ ಇಲ್ಲ ನೀವು ಬೇಕಾದ್ರೆ ಮಾಡ್ಕೊಳ್ಳಿ, ನಾವು ಬರೋಲ್ಲ ಅಂತಂದರು. ನಾನೇನು ಮಾಡಿದೆ, ಆಯ್ತಪ್ಪ ಅಂತ ಹೇಳಿ ನಾನು ಅಸಹಾಯಕ ಆಗ್ಬಿಟ್ಟೆ ನಾನು. ಆಯಿತು ಅಂಥೇಳಿ ಹೋಗಿ ಕಂದಾಯ ಎಲ್ಲ ತೊಗೊಂಡು ಹೋಗಿದ್ವಿ, ಸ್ಟೇಜ್ ಹತ್ರ ತೊಗೊಂಡು ಒಂದು ಕಡೆ ಬಚ್ಚಿಟ್ಬಿಟ್ಟು ಸುಮ್ಮನೆ ಕೂತಿದ್ವಿ ನಾವು. ಆಮೇಲೆ ಅವರು ಸಂಘಟಕರೆಲ್ಲ ಬಂದರು, ಇವೆಲ್ಲ ವೇದಿಕೆ ಹಿಂಗೆ ರೆಡಿ ಮಾಡಿಸ್ತಾಯಿದ್ರು. ನೀನು ಅಲ್ಲಿ ನಿಂತ್ಕೋ, ಇಲ್ಲಿ ನಿಂತ್ಕೋ ಅಂತ. ಆಮೇಲೆ ಅವ್ರು ಬಂದರು, ಏನು ನಡೀತಾ ಇದೆ ಇಲ್ಲಿ? ನಾನು ಕೂತಿದ್ದೆ ಮುಂದೆ ಆಡಿಯನ್ಸ್ ಹತ್ರ, ಸೌಂಡಿಂದ ಸ್ವಲ್ಪ ಪಕ್ಕದಲ್ಲೇ ಕೂತಿದ್ವಿ. ಆಮೇಲೆ ಅವರು ಎಲ್ಲೋದ್ರು ಅಂತ ಹುಡುಕಿದ್ರೆ ಯಾರು ಕೇಳಿದ್ರೆ ನಾನು ಇಲ್ಲಿದ್ದೀನಿ ಅಂತ ಹೇಳಿದ್ರು. ಬಂದರು ನನ್ನ ಹತ್ರ. ಸರ್ ಯಾಕೆ ಕಾರ್ಯಕ್ರಮ ಇದೆ, ನೀವು ಇಲ್ಲಿ ಕೂತಿದ್ದೀರಲ್ಲ, ರೆಡಿ ಮಾಡಿ ಸರ್ ಅಂತಂದರು. ಇಲ್ಲ ಇದೇನೋ ವ್ಯತ್ಯಾಸ ಆಯಿತು, ಅವ್ರು ಈಗ ಮಾಡ್ತಾರಂತೆ, ನಾನು ಸಾಯಂಕಾಲ. ಇಲ್ಲ, ನಾವು ನಮ್ಮ ಕಾರ್ಯಕ್ರಮ ಇರೋದು ಈಗ, ನಿಮ್ಮದು ನಾವು ಅನೌನ್ಸ್ ಮಾಡಿದ್ವಲ್ವ, ಆ ಪ್ರಕಾರ ಆಗಬೇಕು. ಸಮ್ಮೇಳನ ನಾವು ಮಾಡ್ತಿರೋದು, ಬೇರೆಯವರಲ್ಲ. ಅದನ್ನು ನಿಮ್ಮ ಕಾರ್ಯಕ್ರಮ ಬಿಟ್ಟು ಬೇರೆ ಕಾರ್ಯಕ್ರಮ ಮಾಡಲಿಕ್ಕೆ ಬೇರೆ ಯಾರಿಗೇನು ಅಧಿಕಾರ ಇದೆ? ಹೋಗ್ಲಿ ಬಿಡಿ, ಅವ್ರು ಮಾಡ್ಕೊಳ್ಳಿ, ನಾವು ಯಾವಾಗಲಾದ್ರೂ ಮಾಡ್ಕೊಳ್ತೀವಿ ನೋಡೋಣ ಅಂತಂದೆ ನಾನು. ಇಲ್ಲ ಅದಾಗೋದೇ ಇಲ್ಲ. ಅದು ನಾವು ಬಯಕೆಯಿಂದ ನಿಮ್ಮನ್ನು ಕರೆಸಿರೋದು, ಕಂದಾಯ ಪ್ರೊಸೆಷನ್ ಆಗಲೇಬೇಕೀಗ ಅಂತ ಹೇಳಿದರು. ಆಮೇಲೆ ಅಲ್ಲೋಗಿ ಅವರು ಯಾಕೆ ಹಿಂಗೆ ಯಾರು ಇದೆಲ್ಲ ಮಾಡ್ತಿರೋದು? ಇಲ್ಲ ನಾವು ಈಗ ಮಾಡ್ತೀವಿ, ಅವರು ಸಾಯಂಕಾಲ ಮಾಡ್ಕೊಳ್ಳಿ. ಅದನ್ನು ಹೇಳಕ್ಕೆ ನೀವು ಯಾರು? ನೀವು ಸಂಘಟಕರ, ಅಕ್ಕ ಸಂಸ್ಥೆ ನಿಮ್ಮದ? ನಾವು ಏನು ಕಾರ್ಯಕ್ರಮ ಕೊಟ್ಟಿದ್ದೀವಿ ಅದನ್ನು ಮಾಡ್ಬೇಕು. ನಿಮ್ದು ಯಾವಾಗಿದೆ ಅವಾಗ ಮಾಡಿ. ನಾವು ಏನೋ ಒಂದು ಕಾರ್ಯಕ್ರಮ ಹಾಕ್ಕೊಂಡಿರ್ತೀವಿ, ಅದನ್ನು ನೀವು ಬದಲಾವಣೆ ಮಾಡ್ಲಿಕ್ಕೆ ನೀವು ಯಾರು? ಆಯಿತು, ಕರೆಕ್ಟಾಗಿ ಕೆಳಗಿಳಿಸಿ ಆಮೇಲೆ ನಾನೇ ಹೇಳಿದೆ, ನೋಡಿ ಅದು ಸರಿ ಇಲ್ಲ, ಎಲ್ಲ ಕಾಸ್ಟ್ಯೂಮ್ ಹಾಕೊಂಡು ಬಂದರೆ ಅಪಮಾನ ಮಾಡೋ ಸರಿ ಇಲ್ಲ, ಮಾಡ್ಕೊಳ್ಳಿ ಬಿಡಿ ಅಂತಂದೆ ನಾನು. ಆಮೇಲೆ ನಾನೇ ಎಲ್ಲ ಬನ್ನಿ ಮಾಡಿ ಬನ್ನಿರಿ ಅಂತ ಹೇಳ್ಬಿಟ್ಟು ಹೇಳಿದೆ. ಆಮೇಲೆ ನೀವು ಈಗ ಹೇಳಕ್ಕೆ ಬಂದಿದ್ದೀರಿ ಅಂತಂದರು. ಮರ್ಯಾದೆ ಹೋಗುತ್ತೆ ಅಂತ ಹೇಳಿದ್ದೀನಿ, ಸುಮ್ಮನೆ ಮಾಡ್ಕೊಳ್ಳಿ ಅಂತಂದೆ. ಆಮೇಲೆ ಮಾಡ್ಕೊಂಡ್ರು. ಆಮೇಲೆ ಅದಾದಮೇಲೆ ನಮಗೆ ಮತ್ತೆ ಕಂಟಿನ್ಯೂ ಆಗಿ ಟೈಮ್ ಕೊಟ್ಟರು. ಸೊ ಆವಾಗಲೂ ಈ ತಪ್ಸ್ಕೊಂಡು ಹೋಗಿದ್ದ ವಾದ್ಯ ಕಲಾವಿದರಲ್ಲ ಮತ್ತೆ ನಾಟಕ ಮಾಡೋಕ್ಕೆ ನೋಡಿದರು. ಆಮೇಲೆ ಅವರೆಲ್ಲ ಬೈದರು ಸರಿಯಾಗಿ. ಆಮೇಲೆ ನುಡಿಸಿದ್ರು, ಮಾಡಿದ್ವಿ. ಆದರೆ ಆಮೇಲೆ ಮತ್ತೆ 2 ಕಾರ್ಯಕ್ರಮ ಇತ್ತು, ರಾತ್ರಿ ಅವ್ರದ್ದು ಕಾರ್ಯಕ್ರಮ ಇತ್ತು, ಮಾಡಲೇ ಇಲ್ಲ, ನಾಪತ್ತೆ ಆಗ್ಬಿಟ್ರು. ಇಂಥವು ಈ ದೇವ್ರು ಕೊಟ್ಟರು ಪೂಜಾರಿ ಕೊಡಲ್ಲ ಅಂತ ಹೇಳಿ ಹೇಳ್ತಾರಲ್ಲ, ಹಾಗೆ ಈ ಈ ಕೆಲವು ಸಾಂಸ್ಕೃತಿಕ ಕ್ರಿಮಿಗಳಿದ್ದಾವೆ. ಅವು ಏನೋ ಆ ಕ್ರಿಮಿಗಳು ಎಲ್ಲಾದರೂ ಒಂದು ಕಡೆ ನುಸುಳ್ಕೊಂಡು ಈ ಥರ ಸೃಷ್ಟಿ ಮಾಡ್ತವೆ. ಎಂತೆಂಥ ಕ್ರಿಮಿಗಳಿದ್ದಾವೆ.
ಎಲ್ಲದರಲ್ಲೂ ಕಲಾವಿದರ ದುಡ್ಡಲ್ಲೂ ದುಡ್ಡು ತಿನ್ನೋರು, ದುಡ್ಡು ತಗೊಂಡು ಪ್ರಯೋಜನ ಮಾಡೋರು, ದುಡ್ಡು ತಗೊಂಡು ಅಮೇರಿಕಕ್ಕೆ ಕಳಿಸೋರು ಅಂಥ ಕ್ರಿಮಿಗಳು ಇದ್ದಾವೆ, ಇಲ್ಲ ಅಂತ ಹೇಳೋಕ್ಕಾಗೋದಿಲ್ಲ. ಕಲಾವಿದರಿಗೇನೋ ಒಂದು ಆಸೆ ಇರುತ್ತೆ, ನಾನು ಅಮೇರಿಕ ನೋಡಬೇಕು, ನನಗೊಂದು ಕಾರ್ಯಕ್ರಮ ಸಿಗುತ್ತೆ ಅಂತ. ಅವ್ರು ಸಂಘಟಕರಿದ್ದಾರೆ, ಅವ್ರು ಅಮೇರಿಕದಲ್ಲಿ ಇರ್ತಾರೆ ಅಥವಾ ಬೇರೆ ದೇಶದಲ್ಲಿ ಇರ್ತಾರೆ, ಅವ್ರಿಗೆ ಯಾರ್ಯಾರು ಬೇಕು ಅಂತ ಅನಿಸುತ್ತೋ ಅವ್ರನ್ನ ಕರೆಸ್ತಾರೆ. ಅವರು ಕೆಲವು ಸಂದರ್ಭದಲ್ಲಿ ಸರ್ಕಾರ ಕಳಿಸ್ತಾ ಇತ್ತು. ಈ ಸರ್ಕಾರ ಕಳಿಸುತ್ತಲ್ಲ, ಆವಾಗಲೇ ಈ ಕ್ರಿಮಿಗಳು ಮಧ್ಯಪ್ರವೇಶ ಮಾಡೋದು. ಏನೇನೋ ಮಾಡ್ತಾರೆ, ಮಾಡಲ್ಲ ಅಂತ ಹೇಳೋಕ್ಕಾಗೋದಿಲ್ಲ. ಜಾನಪದ ಕಲೆಗಳಿಗೆ ಮೊದಲನೇದು ಜಾನಪದದ ಮೇಲೆ ಆಗ್ತಾ ಇರ್ತಕ್ಕಂಥ ಆಕ್ರಮಣ ಮತ್ತು ದೌರ್ಜನ್ಯ ಏನಿದೆ ಅದನ್ನು ಸರ್ಕಾರ ತಡಿಬೇಕು. ನಾನು ಹೇಳ್ತಾ ಇರ್ತಕ್ಕಂಥದ್ದು ಅದನ್ನು ವಿರೂಪಗೊಳಿಸ್ತಕ್ಕಂಥ, ಜಾನಪದವನ್ನು ಗೀನಪದ ಮಾಡ್ತಕ್ಕಂಥ ಪ್ರಕ್ರಿಯೆ ನಡೀತಾ ಇದೆ. ಭಾಳಷ್ಟು ದೌರ್ಜನ್ಯ ಜಾನಪದದ ಮೇಲೆ ನಡೀತಾ ಇದೆ. ಆ ಅರ್ಥದಲ್ಲಿ ನಾನು ಹೇಳ್ತಾ ಇದ್ದೆ. ಜಾನಪದದ ಮೇಲೆ ನಡೀತಾ ಇರ್ತಕ್ಕಂಥ ಆಕ್ರಮಣ ಇದೆಯಲ್ಲ, ಆಕ್ರಮಣಗಳನ್ನು ತಪ್ಪಿಸ್ಬೇಕು. ಈಗ ಉದಾಹರಣೆಗೆ ಆಕ್ರಮಣ ಅಂದರೆ ಹೇಗೆ, ಯಾವುದು ಜನಪದವೋ ಅದನ್ನು ಜನಪದ ಅಂಥೇಳಿ, ಜನಪದಕ್ಕೆ ಪ್ರತಿಯೊಂದು ಜನಪದಕ್ಕೆ ಒಂದು ರೂಪ, ವಿನ್ಯಾಸ, ವಸ್ತು, ಒಂದು ರಾಗ, ತಾಳ, ಒಂದು ಹಾವಭಾವ ಇದೆ. ಅದು ನಮ್ಮಪ್ಪನ ಮನೆ ಆಸ್ತಿ ಅಲ್ಲ, ಅಥವಾ ಇನ್ನೊಬ್ಬನ ಮನೆ ಆಸ್ತಿ ಅಲ್ಲ, ಅದು ಸಮಷ್ಟಿಯ ಆಸ್ತಿ. ಅದನ್ನು ಸಮಾಜ ತಲೆತಲಾಂತರಗಳಿಂದ ಎಷ್ಟೋ ಶತಮಾನಗಳಿಂದ ಬೆಳೆಸ್ಕೊಂಡು ಉಳಿಸ್ಕೊಂಡು ಬಂದಿರತಕ್ಕಂಥದ್ದು. ಮಾತನಾಡಣ್ಣಯ್ಯ ಮಾತನಾಡು, ಏ ಮುತ್ತು ಏ ಗಿಳಿಯೇ ಮಾತನಾಡು.